All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಆಲ್ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವಂತಹ KCET ಮುಖಾಂತರ ನರ್ಸಿಂಗ್ ಓದಬೇಕೆಂದು ಬಯಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಹೌದು ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಗವರ್ಮೆಂಟ್ ನರ್ಸಿಂಗ್ ಕಾಲೇಜುಗಳ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ನರ್ಸಿಂಗ್ ಕೋರ್ಸ್ಗಳು ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ. ಆಲ್ಮೋಸ್ಟ್ ಒಬ್ಬ ಡಾಕ್ಟರ್ನ ಸರಿಸಮಾನವಾಗಿ ನಿಂತು ರೋಗಿಗಳನ್ನು ಗುಣಪಡಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ನಮ್ಮ ನರ್ಸಿಂಗ್ನ ವಿದ್ಯಾರ್ಥಿಗಳು, ನರ್ಸಿಂಗ್ನ ಸಿಬ್ಬಂದಿಗಳನ್ನು ಹೊಂದಿರ್ತಾರೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ನರ್ಸಿಂಗ್ ಕಲಿಯಲು ಕೂಡ ಬಹಳಷ್ಟು ಆಸಕ್ತಿಗಳನ್ನು ಪಡ್ತಿದ್ದಾರೆ. ಮತ್ತು ನರ್ಸಿಂಗ್ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ನರ್ಸಿಂಗ್ ಓದಿದಂತಹ ವಿದ್ಯಾರ್ಥಿಗಳು ವಿದೇಶದಲ್ಲೂ ಕೂಡ ಉದ್ಯೋಗ ಅವಕಾಶಗಳಲ್ಲೂ ಭಾರಿ ಬೇಡಿಕೆ ಇದ್ದು, ಹಾಗಾಗಿ ವಿದ್ಯಾರ್ಥಿಗಳು ನರ್ಸಿಂಗ್ ಕೋರ್ಸ್ನ ಮಾಡಲು ಬಹಳಷ್ಟು ಇಚ್ಛೆಯನ್ನ ಪಡ್ತಾ ಇದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ಗಳಲ್ಲಿ ನೋಡ್ತಾ ಹೋದಂದರೆ ಮೊಟ್ಟ ಮೊದಲಿಗೆ ನಮಗೆ ಕಂಡು ಬರುವಂಥದ್ದು ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರಿನಲ್ಲಿರುವಂತಹ ನರ್ಸಿಂಗ್ ಕಾಲೇಜು. ಈ ಕಾಲೇಜ್ನ ಅಡ್ರೆಸ್ನ ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ಇದು ವಿಕ್ಟೋರಿಯಾ ಹಾಸ್ಪಿಟಲ್ ಏನಿದೆ ಅಲ್ಲ, ಆ ಕ್ಯಾಂಪಸ್ನಲ್ಲಿ ಬರುವಂತಹ ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ ಆಗಿರುತ್ತೆ. ಮತ್ತು ಈ ಕಾಲೇಜ್ನ ಕೋಡ್ ಏನಿದೆ ಅದು G001 ಆಗಿರುತ್ತೆ. ಇನ್ನು ಈ ಕಾಲೇಜ್ನಲ್ಲಿ ಒಟ್ಟು ಸರಿಸುಮಾರು 100 ನರ್ಸಿಂಗ್ BSc ನರ್ಸಿಂಗ್ ಕೋರ್ಸ್ಗಳಿಗೆ ಸೀಟ್ಸ್ಗಳು ಲಭ್ಯವಿದ್ದು, ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಕ್ಯಾಟಗರಿ ವೈಸ್ ಇಷ್ಟು ಸೀಟ್ಸ್ಗಳು ಲಭ್ಯ ಇರುತ್ತೆ. ನೀವು ನೋಡ್ಕೋಬಹುದು ನಿಮ್ಮ ಕ್ಯಾಟಗರಿಗೆ ಎಷ್ಟು ಸೀಟ್ಸ್ಗಳಿದೆ ಅಂತ. ಅದ್ರ ಜೊತೆಗೆ ಕೂಡ ಸ್ಪೆಷಲ್ ಕ್ಯಾಟಗರಿ ಅಂತ ನಾವೇನು ಹೇಳ್ತೀವಿ, NSS ಆಗಿರಲಿ, NCC ಆಗಿರಲಿ, ಫಿಸಿಕಲಿ ಡಿಸೇಬಲ್ ವಿದ್ಯಾರ್ಥಿಗಳಿಗಾಗಿರಲಿ ಮತ್ತು ಎಕ್ಸ್ ಆರ್ಮಿ ಸ್ಪೋರ್ಟ್ಸ್ ಕೋಟಾದಲ್ಲಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ 7 ಸೀಟ್ಸ್ಗಳು ವಿದ್ಯಾರ್ಥಿಗಳು ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜ್ ನೋಡೋದಾತಂದ್ರೆ ಗವರ್ಮೆಂಟ್ ಸ್ಕೂಲ್ ಅಂಡ್ ಕಾಲೇಜ್ ಆಫ್ ನರ್ಸಿಂಗ್ ಹುಬ್ಬಳ್ಳಿಯಲ್ಲಿರುವಂತಹ ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ ಇದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಏನಿದೆಯಲ್ಲ, ಆ ಒಂದು ಕ್ಯಾಂಪಸ್ನಲ್ಲಿ ಈ ಒಂದು ಕಾಲೇಜು ಇದೆ. ಈ ಕಾಲೇಜ್ ಕೋಡ್ G261 ಆಗಿರುತ್ತೆ. ಇನ್ನು ಈ ಹುಬ್ಬಳ್ಳಿಯ ಗವರ್ಮೆಂಟ್ ನರ್ಸಿಂಗ್ ಕಾಲೇಜು ಕಿಮ್ಸ್ ಕ್ಯಾಂಪಸ್ನಲ್ಲಿರುವಂತಹ ಕಾಲೇಜಲ್ಲಿ ಕೂಡ ಸರಿಸುಮಾರು 100 ಗವರ್ಮೆಂಟ್ ಸೀಟ್ಸ್ಗಳು ವಿದ್ಯಾರ್ಥಿಗಳಿಗೆ BSc ನರ್ಸಿಂಗ್ ಆಗಿ ಲಭ್ಯವಿದ್ದು, ಇಲ್ಲಿ ನೋಡ್ಬೋದು ನೀವು ಪ್ರತಿ ಕ್ಯಾಟಗರಿ ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದಂತಹ ಸೀಟ್ಸ್ಗಳು ಕೂಡ ಇರುತ್ತೆ. ಅದ್ರ ಜೊತೆಗೆ ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ಗಳು ಕೂಡ ಇಲ್ಲಿ ಲಭ್ಯವಿದೆ. ಇನ್ನು ಮುಂದಿನ ಕಾಲೇಜ್ ನೋಡೋದಾತಂದ್ರೆ ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಬಿಮ್ಸ್ ಆಸ್ಪತ್ರೆ ಏನಿದೆ ಅಲ್ಲ, ಗವರ್ಮೆಂಟ್ ಆಸ್ಪತ್ರೆ. ಸೊ ಆ ಒಂದು ಆಸ್ಪತ್ರೆಯ ಕ್ಯಾಂಪಸ್ನಲ್ಲಿ ಇರುವಂತಹ ಈ ಗವರ್ಮೆಂಟ್ ನರ್ಸಿಂಗ್ ಕಾಲೇಜು, ಈ ಕಾಲೇಜ್ನ ಕೋಡು G352 ಆಗಿರುತ್ತೆ. ಇನ್ನು ಇಲ್ಲೂ ಕೂಡ 100 ಸೀಟ್ಸ್ಗಳು ಲಭ್ಯವಿದೆ ವಿದ್ಯಾರ್ಥಿಗಳಿಗೆ BSc ನರ್ಸಿಂಗ್ ಆಗಿ. ಮತ್ತು ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಪ್ರತ್ಯೇಕ ಕ್ಯಾಟಗರಿ ವೈಸ್ GM ಕ್ಯಾಟಗರಿ 1, 2A, 2B, 3A, 3B, SC ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದಂತಹ ಸೀಟ್ಸ್ಗಳು ಕೂಡ ಲಭ್ಯ ಇರುತ್ತೆ. ಅದ್ರ ಜೊತೆಗೆ ಸ್ಪೆಷಲ್ ಕ್ಯಾಟಗರಿ ಅಡಿಯಲ್ಲಿ ಕೂಡ ವಿದ್ಯಾರ್ಥಿಗಳು ಸೀಟ್ಸ್ಗಳನ್ನು ಪಡಿಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಮೈಸೂರಿನಲ್ಲಿರುವಂತಹ ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಮೈಸೂರು. ಸೊ ಇದು ಮೈಸೂರಿನ ಗವರ್ಮೆಂಟ್ ಆಸ್ಪತ್ರೆ ಏನಿದೆ, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಏನಿದೆ ಅಲ್ಲ, ಆ ಒಂದು ಕ್ಯಾಂಪಸ್ನಲ್ಲೇ ಇರುವಂತಹ ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ ಆಗಿರುತ್ತೆ. ಈ ಕಾಲೇಜ್ನ ಕೋಡ್ ಏನಪ್ಪಾ ಅಂತಂದ್ರೆ ಇದು G355 ಆಗಿರುತ್ತೆ. ಇದು ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಮೈಸೂರಿನ ಕೋಡ್ ಆಗಿರುತ್ತೆ. ಇನ್ನು ಇಲ್ಲೂ ಕೂಡ 100 ಸೀಟ್ಸ್ಗಳು BSc ನರ್ಸಿಂಗ್ ಆಗಿ ವಿದ್ಯಾರ್ಥಿಗಳಿಗೆ ಲಭ್ಯವಿದ್ದು, ಎಲ್ಲಾ ಸೀಟ್ಸ್ಗಳು ಗವರ್ಮೆಂಟ್ ಸೀಟ್ಸ್ಗಳೇ ಆಗಿರುತ್ತೆ. ಅದು ಮತ್ತು KCET ಮುಖಾಂತರ ವಿದ್ಯಾರ್ಥಿಗಳು ಸೀಟ್ಸ್ಗಳನ್ನ ಪಡಿಬಹುದಾಗಿದೆ. ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಸೀಟ್ಸ್ಗಳಿರುತ್ತೆ. ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ, ಇನ್ನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಸೀಟ್ಸ್ಗಳು ಕೂಡ ಲಭ್ಯ ಇರುತ್ತೆ. ಅದ್ರ ಜೊತೆಗೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಕೂಡ ವಿದ್ಯಾರ್ಥಿಗಳು ಸೀಟ್ಸ್ಗಳನ್ನ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜ್ ನೋಡೋದಾತಂದ್ರೆ ESI ಹಾಸ್ಪಿಟಲ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು. ಇದು ESI ಕಾಲೇಜ್ ಏನಿದೆ ಅಲ್ಲ, ಕಾರ್ಮಿಕರ ಒಂದು ಆಸ್ಪತ್ರೆ ಅಂತ ಹೇಳ್ತೀವಿ, ESI ಕಾಲೇಜು, ಆ ಕಾಲೇಜ್ನ ಕ್ಯಾಂಪಸ್ನಲ್ಲಿರುವಂಥ ನರ್ಸಿಂಗ್ ಕಾಲೇಜ್ ಆಗಿರುತ್ತೆ. ಸೊ ಇನ್ನೊಂದು ಬಹಳಷ್ಟು ಮುಖ್ಯ ಏನಪ್ಪಾ ಅಂತಂದ್ರೆ ಇದು ಸೆಂಟ್ರಲೈಸ್ ಅಂದ್ರೆ ಸೆಂಟರ್ನಲ್ಲಿ ಕೇಂದ್ರದ ಆಡಳಿತದಲ್ಲಿ ಬರುವಂತಹ ಕಾಲೇಜ್ ಆದ ಕಾರಣ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಡಿಮೆ ಸೀಟ್ಸ್ಗಳು ಇರುತ್ತೆ. KCET ಮುಖಾಂತರ ವಿದ್ಯಾರ್ಥಿಗಳಿಗೆ ಕಡಿಮೆ ಸೀಟ್ಸ್ ಇರುತ್ತೆ. ಆದರೆ ಟೋಟಲ್ ಸೀಟ್ಸು ಈ ಕಾಲೇಜ್ನಲ್ಲಿ 100 ಸೀಟ್ಸ್ಗಳು BSc ನರ್ಸಿಂಗ್ ಆಗಿ ಇದೆ. ಆದರೆ KCET ಮುಖಾಂತರ ವಿದ್ಯಾರ್ಥಿಗಳಿಗೆ ಹತ್ತಿರ ಒಂದು 30ರಿಂದ 40 ಸೀಟ್ಸ್ಗಳು ಮಾತ್ರ ಇಲ್ಲಿ ಇರುತ್ತೆ. ಇನ್ನು ಉಳಿದಂತಹ ಸೆಂಟ್ರಲೈಸ್ ಕೌನ್ಸಿಲಿಂಗ್ ನಿಂದ ವಿದ್ಯಾರ್ಥಿಗಳು ಸೀಟ್ಸ್ಗಳನ್ನು ಪಡೆಯಬಹುದಾಗಿದೆ. ಮತ್ತು ಈ ಒಂದು ESI ಹಾಸ್ಪಿಟಲ್ ಬೆಂಗಳೂರಿನಲ್ಲಿರುವಂತಹ ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ನ ಕೋಡ್ ಏನಪ್ಪಾ ಅಂದ್ರೆ ಅದು G370 ಆಗಿರುತ್ತೆ.
ಇನ್ನು ಕರ್ನಾಟಕ ರಾಜ್ಯದಲ್ಲಿರುವಂತಹ ಮತ್ತೊಂದು ESI ಕಾಲೇಜ್ ಯಾವುದಪ್ಪ ಅಂತಂದ್ರೆ ಅದು ಕಲಬುರಗಿ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತಹ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ESI ಆಸ್ಪತ್ರೆಯ ಕ್ಯಾಂಪಸ್ನಲ್ಲಿರುವಂತಹ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ ಆಗಿರುತ್ತೆ. ಈ ಕಾಲೇಜ್ನ ಕೋಡು G376 ಆಗಿರುತ್ತೆ. ಇನ್ನು ಇಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಕಡಿಮೆ ಸೀಟ್ಸ್ಗಳಿರುತ್ತೆ KCET ಮುಖಾಂತರ. ಆದರೆ ಒಟ್ಟು 100 ಸೀಟ್ಸ್ಗಳು ಲಭ್ಯ ಇದ್ದು, ಬಟ್ KCET ಮುಖಾಂತರ ಕಡಿಮೆ ಸೀಟ್ಸ್ಗಳಿರುತ್ತೆ. ವಿದ್ಯಾರ್ಥಿಗಳು ಸೆಂಟ್ರಲೈಸ್ ಕೌನ್ಸಿಲಿಂಗ್ ಏನು ನಡೆಯುತ್ತಲ್ಲ ಅಲ್ಲಿಂದ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಸೀಟ್ಸನ್ನು ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಗವರ್ಮೆಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗದಗ ಜಿಲ್ಲೆಯಲ್ಲಿರುವಂತಹ ಜಿಮ್ಸ್ ಗವರ್ಮೆಂಟ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜ್ ಏನಿದೆಯಲ್ಲ ಆ ಒಂದು ಕ್ಯಾಂಪಸ್ನಲ್ಲಿರುವಂತಹ ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್. ಸೊ ಈ ಕಾಲೇಜ್ನ ಕೋಡ್ ಏನಪ್ಪಾ ಅಂತಂದ್ರೆ ಅದು G382 ಈ ಕಾಲೇಜ್ನ ಕೋಡ್ ಆಗಿರುತ್ತೆ. ಇನ್ನು ಈ ಕಾಲೇಜ್ನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಸರಿಸುಮಾರು 100 BSc ನರ್ಸಿಂಗಿಗೆ ವಿದ್ಯಾರ್ಥಿಗಳಿಗೆ ಸೀಟ್ಸ್ಗಳು ಲಭ್ಯ ಇದೆ. ತಾವು ನೋಡ್ಬೋದು ಪ್ರತಿ ಕ್ಯಾಟಗರಿಯಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಸೀಟ್ಸ್ಗಳು ಪ್ರತ್ಯೇಕವಾಗಿರುತ್ತೆ. ಅದ್ರ ಜೊತೆಗೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಕೂಡ ಇರುತ್ತೆ. ಇನ್ನು ಮುಂದಿನ ಕಾಲೇಜು ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ವಿಜಯಪುರದಲ್ಲಿರುವಂತಹ ಜಿಲ್ಲಾ ಆಸ್ಪತ್ರೆ. ಇದು ಮೆಡಿಕಲ್ ಕಾಲೇಜ್ ಅಲ್ಲ, ಇದು ಜಿಲ್ಲಾ ಆಸ್ಪತ್ರೆಯ ಕ್ಯಾಂಪಸ್ನಲ್ಲಿ ಬರುವಂತಹ ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ ಆಗಿರುತ್ತೆ. ಸೊ ಇಲ್ಲಿನ ಈ ಒಂದು ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ವಿಜಯಪುರ ಈ ಕಾಲೇಜಿನ ಕೋಡ್ ಏನಪ್ಪಾ ಅಂದ್ರೆ G429 ಆಗಿರುತ್ತೆ. ಇನ್ನು ಇಲ್ಲೇ ವಿದ್ಯಾರ್ಥಿಗಳಿಗೆ ಸರಿಸುಮಾರು 40 BSc ನರ್ಸಿಂಗ್ ಕೋರ್ಸ್ಗಳಿಗೆ ಸೀಟ್ಸ್ಗಳು ಲಭ್ಯ ಇರುತ್ತೆ ವಿದ್ಯಾರ್ಥಿಗಳು. ಹಾಗೂ ಪ್ರತಿ ಕ್ಯಾಟಗರಿಯಲ್ಲಿ ಕೂಡ ನೀವು ನೋಡಬಹುದು ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಇಲ್ಲಿ ಸೀಟ್ಸ್ಗಳನ್ನು ಪಡೆಯಲು ಅವಕಾಶವಿದೆ. ಇನ್ನು ಮುಂದಿನ ಕಾಲೇಜು ತುಮಕೂರಿನಲ್ಲಿರುವಂತಹ ಏನು ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ತುಮಕೂರು. ಇದು ಕೂಡ ಜಿಲ್ಲಾ ಆಸ್ಪತ್ರೆ ಏನಿದೆಯಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕ್ಯಾಂಪಸ್ನಲ್ಲಿರುವಂತಹ ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ ಆಗಿರುತ್ತೆ. ಈ ಕಾಲೇಜ್ನ ಕೋಡು G438 ಆಗಿರುತ್ತೆ. ಇನ್ನು ಈ ತುಮಕೂರಿನಲ್ಲಿ BSc ನರ್ಸಿಂಗ್ ಆಗಿ ವಿದ್ಯಾರ್ಥಿಗಳಿಗೆ ಹತ್ತತ್ರ 60 ಸೀಟ್ಸ್ಗಳು ಲಭ್ಯವಿದೆ. ವಿದ್ಯಾರ್ಥಿಗಳು ಪಡೆಯಬಹುದು KCET ಮುಖಾಂತರ. ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರತ್ಯೇಕವಾದಂತಹ ಸೀಟ್ಸ್ಗಳಿರುತ್ತೆ ಅಕಾರ್ಡಿಂಗ್ ಟು ದ ಡಿಫರೆಂಟ್ ಕಾಸ್ಟ್ ಕ್ಯಾಟಗರಿ ವೈಸ್. ಇನ್ನು ಮುಂದಿನ ಕಾಲೇಜು ರಾಯಚೂರು ಜಿಲ್ಲೆಯಲ್ಲಿರುವಂತಹ ರಿಮ್ಸ್ ಕ್ಯಾಂಪಸ್ ಏನಿದೆ ಅಂತ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಏನಿದೆಯಲ್ಲ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಆ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಬರುವಂತಹ ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ರಾಯಚೂರು. ಈ ಕಾಲೇಜ್ನ ಕೋಡು G448 ಆಗಿರುತ್ತೆ. ಇನ್ನು ಈ ಕಾಲೇಜ್ನಲ್ಲಿ 60 ಸೀಟ್ಸ್ಗಳು BSc ನರ್ಸಿಂಗಿಗೆ ವಿದ್ಯಾರ್ಥಿಗಳು ಸೀಟ್ಸನ್ನು ಪಡೆಯಬಹುದಾಗಿದೆ. ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ಕೋಟಾ ಅಡಿಯಲ್ಲಿ ವಿದ್ಯಾರ್ಥಿಗಳು ಪ್ರತ್ಯೇಕವಾಗಿ ಸೀಟ್ಸ್ಗಳು ಕೂಡ ಇಲ್ಲಿ ಲಭ್ಯವಿರುತ್ತೆ. ಇನ್ನು ಮುಂದಿನ ಕಾಲೇಜು ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಮಡಿಕೇರಿ. ಈ ಒಂದು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಡಿಕೇರಿಯಲ್ಲಿ ಏನಿದೆಯಲ್ಲ ಇದು ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏನಿದೆಯಲ್ಲ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಆ ಒಂದು ಕ್ಯಾಂಪಸ್ನಲ್ಲಿರುವಂತಹ ಕಾಲೇಜ್ ಆಗಿರುತ್ತೆ. ಈ ಕಾಲೇಜ್ನ ಕೋಡು G472 ಆಗಿರುತ್ತೆ. ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ 100 ನರ್ಸಿಂಗ್ ಸೀಟ್ಸ್ಗಳು ವಿದ್ಯಾರ್ಥಿಗಳಿಗೆ BSc ನರ್ಸಿಂಗ್ ಪ್ರವೇಶಕ್ಕಾಗಿ 100 ಸೀಟ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕ್ಯಾಟಗರಿಯಲ್ಲಿ ಕೂಡ ಸೀಟ್ಸ್ಗಳಿದೆ ಹೈದರಾಬಾದ್ ಕರ್ನಾಟಕ ಪ್ಲಸ್ 6 ಸೀಟ್ಸ್ಗಳು ಸ್ಪೆಷಲ್ ಕೋಟಾದಲ್ಲಿ ವಿದ್ಯಾರ್ಥಿಗಳು ಸೀಟ್ಸ್ಗಳನ್ನು ಪಡಿಬಹುದಾಗಿದೆ. ಇನ್ನೊಂದು ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ ಯಾವ್ದಪ್ಪ ಅಂತಂದ್ರೆ ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಕೊಪ್ಪಳ. ಇದು ಗಂಗಾವತಿ ರೋಡಲ್ಲಿ ಇದೆ ಅಂತ ಏನು ನಮ್ಮ ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಏನಿದೆಯಲ್ಲ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಆ ಕಾಲೇಜ್ ಕ್ಯಾಂಪಸ್ನಲ್ಲಿ ಇರುವಂತಹ ಒಂದು ನರ್ಸಿಂಗ್ ಕಾಲೇಜ್ ಆಗಿರುತ್ತೆ. ಈ ಒಂದು ಕಾಲೇಜ್ನ ಕೋಡು G489 ಆಗಿರುತ್ತೆ. ಇನ್ನು ಇಲ್ಲಿ ವಿದ್ಯಾರ್ಥಿಗಳಿಗೆ 100 ಸೀಟ್ಸ್ಗಳು ಲಭ್ಯ ಇದೆ. ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಇದು ಕೂಡ ಗವರ್ಮೆಂಟ್ ಕಾಲೇಜ್ ಆಗಿರುತ್ತೆ. ಇಲ್ಲಿ 100 ಸೀಟ್ಸ್ಗಳು BSc ನರ್ಸಿಂಗ್ ಅಡ್ಮಿಷನ್ಗೆ ಲಭ್ಯವಿದ್ದು ವಿದ್ಯಾರ್ಥಿಗಳು ಕ್ಯಾಟಗರಿ ವೈಸ್ ಸೀಟ್ಸ್ಗಳನ್ನು ಡಿಸ್ಟ್ರಿಬ್ಯೂಷನ್ ಕೂಡ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಇನ್ನು ಮುಂದಿನ ಕಾಲೇಜು ಚಿತ್ರದುರ್ಗದಲ್ಲಿರುವಂತಹ ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್. ಇದು ಜಿಲ್ಲಾ ಆಸ್ಪತ್ರೆ ಚಿತ್ರದುರ್ಗ ಏನಿದೆಯಲ್ಲ ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆ ಆ ಒಂದು ಕ್ಯಾಂಪಸ್ನಲ್ಲಿ ಇಲ್ಲಿ ವಿದ್ಯಾರ್ಥಿಗಳು BSc ನರ್ಸಿಂಗ್ ಕೋರ್ಸ್ಗಳಿಗೆ ಒಂದು ಕಾಲೇಜನ್ನು ನೀಡಿದ್ದಾರೆ. ಅದು ಗವರ್ಮೆಂಟ್ ಕಾಲೇಜ್ ಆಗಿರುತ್ತೆ. ಈ ಕಾಲೇಜ್ನ ಕೋಡು G503 ಆಗಿರುತ್ತೆ. ಇನ್ನು ಈ ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಚಿತ್ರದುರ್ಗದಲ್ಲಿ ಸರಿಸುಮಾರು 60 ಸೀಟ್ಸ್ಗಳು ವಿದ್ಯಾರ್ಥಿಗಳಿಗೆ BSc ನರ್ಸಿಂಗ್ಗೆ ಲಭ್ಯವಿದ್ದು ವಿದ್ಯಾರ್ಥಿಗಳು ಪ್ರತಿ ಕ್ಯಾಟಗರಿಯಲ್ಲಿ ಕೂಡ ಸೀಟ್ಸ್ಗಳನ್ನು ಡಿಸ್ಟ್ರಿಬ್ಯೂಷನ್ ನೀಡಿದ್ದೇನೆ. ಪ್ಲಸ್ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಕೂಡ ಇಲ್ಲಿ ವಿದ್ಯಾರ್ಥಿಗಳು KCET ಮುಖಾಂತರ ಇಲ್ಲಿ ಪ್ರವೇಶವನ್ನು ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಹಾವೇರಿ ಎಲ್ಲಿರುವಂತಹ ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಹಾವೇರಿ. ಇದು
ಹಾವೇರಿಯ ಜಿಲ್ಲಾ ಆಸ್ಪತ್ರೆಯ ಕ್ಯಾಂಪಸ್ನಲ್ಲಿದೆ. ಮೆಡಿಕಲ್ ಕಾಲೇಜ್ನಲ್ಲ, ಜಿಲ್ಲಾ ಆಸ್ಪತ್ರೆಯ ಕ್ಯಾಂಪಸ್ನಲ್ಲಿರುವಂತಹ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಹಾವೇರಿ. ಈ ಕಾಲೇಜ್ನ ಕೋಡು 504 ಆಗಿರುತ್ತೆ. ಇನ್ನು ಇಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ 40 BSc ನರ್ಸಿಂಗ್ ಸೀಟ್ಸ್ಗಳು ಲಭ್ಯವಿದ್ದು, ವಿದ್ಯಾರ್ಥಿಗಳು ಪ್ರತಿ ಕ್ಯಾಟಗರಿಯಲ್ಲಿ ಪ್ಲಸ್ ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ, ಅದ್ರ ಜೊತೆಗೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ವಿದ್ಯಾರ್ಥಿಗಳು KCET ಮುಖಾಂತರ ಇಲ್ಲಿ BSc ನರ್ಸಿಂಗಿಗೆ ಪ್ರವೇಶವನ್ನು ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಉಡುಪಿ ಜಿಲ್ಲೆಯಲ್ಲಿ ಬರುವಂತಹ ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಕಾರ್ಕಳದಲ್ಲಿರುವಂತಹ, ಸ್ಪೆಸಿಫಿಕಲಿ ಉಡುಪಿಯಲ್ಲ, ಕಾರ್ಕಳದಲ್ಲಿರುವಂತಹ ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗು. ಇದು ತಾಲೂಕು ಆಸ್ಪತ್ರೆ ಏನಿದೆಯಲ್ಲ, ಕಾರ್ಕಳದ ತಾಲೂಕು ಆಸ್ಪತ್ರೆ ಕ್ಯಾಂಪಸ್ನಲ್ಲಿರುವಂತಹ ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ ಆಗಿರುತ್ತೆ. ಈ ಕಾಲೇಜ್ನ ಕೋಡು G505 ಆಗಿದೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ 40 ಸೀಟ್ಸ್ಗಳು BSc ನರ್ಸಿಂಗಿಗೆ ವಿದ್ಯಾರ್ಥಿಗಳಿಗೆ ಲಭ್ಯವಿದ್ದು, ವಿದ್ಯಾರ್ಥಿಗಳು ನಾನ್ ಹೈದರಾಬಾದ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಸ್ಪೆಷಲ್ ಕ್ಯಾಟಗರಿಯಲ್ಲಿ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆಂಟ್ ಕಾಸ್ಟ್ ಕ್ಯಾಟಗರಿ ವೈಸ್ ಇಲ್ಲಿ ವಿದ್ಯಾರ್ಥಿಗಳು ಸೀಟ್ಸ್ಗಳನ್ನು ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಇನ್ನೊಂದು ಬೆಂಗಳೂರಿನಲ್ಲಿ ಇನ್ನೊಂದು ಗವರ್ಮೆಂಟ್ ಕಾಲೇಜ್ ಇದೆ, ಅದು ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು. ಇದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಕ್ಯಾಂಪಸ್ ಆಸ್ಪತ್ರೆ ಏನಿದೆಲ್ಲ, ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆ ಅಂತ ಏನೊಂದು ಗವರ್ಮೆಂಟ್ ಹಾಸ್ಪಿಟಲ್ ಇದೆ, ಮಕ್ಕಳಿಗಾಗಿ ಇರುವಂತಹ ಹಾಸ್ಪಿಟಲ್, ಆ ಒಂದು ಕ್ಯಾಂಪಸ್ನಲ್ಲಿ ಇಲ್ಲಿ ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ ಕೂಡ ವಿದ್ಯಾರ್ಥಿಗಳಿಗೆ ಲಭ್ಯ ಇದೆ. ಮತ್ತು ಈ ಕಾಲೇಜ್ನಲ್ಲಿ 40 ಸೀಟ್ಸ್ಗಳಿರುತ್ತೆ ಮತ್ತು ಈ ಕಾಲೇಜ್ನ ಕೋಡು ಡಿಫರೆಂಟ್ ಆಗಿರುತ್ತೆ, G506. ನೋಡಿ, ವಿದ್ಯಾರ್ಥಿಗಳು ಬಹಳಷ್ಟು ಕನ್ಫ್ಯೂಷನ್ ಆಗಬಾರ್ದು. ಬೆಂಗಳೂರಿನಲ್ಲೇ 3 ಕಾಲೇಜ್ಗಳಿದೆ. ಒಂದು ESI ಗವರ್ಮೆಂಟ್ ಕಾಲೇಜು, ಇನ್ನೊಂದು ಗವರ್ಮೆಂಟ್ ಕಾಲೇಜು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವಂಥದ್ದು, ಇನ್ನೊಂದು ಗವರ್ಮೆಂಟ್ ನರ್ಸಿಂಗ್ ಕಾಲೇಜು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಕ್ಯಾಂಪಸ್ನಲ್ಲಿರುವಂಥದ್ದು. ಹಾಗಾಗಿ ಸರಿಯಾದ ಕೋಡ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಫಸ್ಟ್ ಪ್ರಯಾರಿಟಿ ಎಲ್ಲರೂ ಗವರ್ಮೆಂಟ್ ಕಾಲೇಜ್ ಬೆಂಗಳೂರು ವಿಕ್ಟೋರಿಯಾ ಕ್ಯಾಂಪಸ್ನಲ್ಲಿರುವಂತಹ ಆ ಕಾಲೇಜ್ಗೆ ಪ್ರಿಫರೆನ್ಸನ್ನು ನೀಡ್ತಾರೆ. ಆ ಕಾಲೇಜ್ನ ಕೋಡ್ ಬೇರೆ ಆಗಿರುತ್ತೆ, ESI ನರ್ಸಿಂಗ್ ಕಾಲೇಜ್ನ ಕೋಡ್ ಬೇರೆ ಆಗಿರುತ್ತೆ, ಅದ್ರ ಜೊತೆಗೆ ಈ ಒಂದು ಕಾಲೇಜ್ನ ಕೂಡ ನರ್ಸಿಂಗ್ ಕೋಡ್ ಬೇರೆ ಆಗಿರುತ್ತೆ. ಇದು G506 ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ 40 ಸೀಟ್ಸ್ಗಳಿದೆ. ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆಂಟ್ ಕ್ಯಾಟಗರಿ ವೈಸ್ ವಿದ್ಯಾರ್ಥಿಗಳು ಇಲ್ಲಿ ಸೀಟ್ಸ್ಗಳನ್ನು ಪಡೆಯಬಹುದಾಗಿದೆ KCET ಮುಖಾಂತರ. ಇನ್ನು ಮುಂದಿನ ಕಾಲೇಜು ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಮಂಡ್ಯದಲ್ಲಿರುವಂತಹ ಕಾಲೇಜು. ಆ ಕಾಲೇಜ್ನ ಕೋಡ್ ಕೂಡ ನೀಡಿದ್ದೀನಿ ಇಲ್ಲಿ, G650. ಓಕೆ, ಈ ಒಂದು ಕಾಲೇಜ್ನ ಕೋಡ್ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು 100 ಸೀಟ್ಸ್ಗಳು ಲಭ್ಯವಿದೆ BSc ನರ್ಸಿಂಗ್ ಆಗಿ ವಿದ್ಯಾರ್ಥಿಗಳು 100 ಸೀಟ್ಸ್ಗಳನ್ನು ಕೂಡ ಗವರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಮಂಡ್ಯದಲ್ಲಿರುವಂತಹ ಗವರ್ಮೆಂಟ್ ನರ್ಸಿಂಗ್ ಕಾಲೇಜು. ಎಲ್ಲ ಸೀಟ್ಸ್ಗಳು KCET ಮುಖಾಂತರ ವಿದ್ಯಾರ್ಥಿಗಳು ಗವರ್ಮೆಂಟ್ ಸೀಟ್ಸ್ಗಳನ್ನು ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಹಾಸನ ಜಿಲ್ಲೆಯಲ್ಲಿ 2 ನರ್ಸಿಂಗ್ ಕಾಲೇಜ್ಗಳಿದೆ. ಒಂದು ಹಾಸನದಲ್ಲಿರುವಂತಹದ್ದು ಸಿಟಿಯಲ್ಲಿ, ಇನ್ನೊಂದು ಹೊಳೆ ನರಸೀಪುರದಲ್ಲಿರುವಂಥ. ಈಗ ನೀವು ನೋಡ್ತಾ ಇರೋದು ಇದು ಹಾಸನದಲ್ಲಿರುವಂತಹ ಗವರ್ಮೆಂಟ್ ನರ್ಸಿಂಗ್ ಕಾಲೇಜು. ಅದರ ಅಡ್ರೆಸ್ ಕೂಡ ನೀಡಿದ್ದೀನಿ ಮತ್ತು ಈ ಕಾಲೇಜ್ನ ಕೋಡು G884 ಆಗಿರುತ್ತೆ, G884. ಇಲ್ಲಿ ವಿದ್ಯಾರ್ಥಿಗಳಿಗೆ 100 ಸೀಟ್ಸ್ಗಳು ಲಭ್ಯವಿದ್ದು, ವಿದ್ಯಾರ್ಥಿಗಳು ವಿವಿಧ ಕ್ಯಾಟಗರಿ ವೈಸ್ ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು ಸ್ಪೆಷಲ್ ಕ್ಯಾಟಗರಿಯಲ್ಲಿ ವಿದ್ಯಾರ್ಥಿಗಳು ಸೀಟ್ಸ್ಗಳನ್ನು ಪಡೆಯಬಹುದಾಗಿದೆ. ಇನ್ನು ಇದೇ ಹಾಸನ ಜಿಲ್ಲೆಯಲ್ಲಿ ನಾನು ಮೊದಲೇ ಹೇಳಿದಾಗೆ ಹೊಳೆ ನರಸೀಪುರದಲ್ಲಿ ಕೂಡ ಒಂದು ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ ಇದೆ, ಅದು ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಹೊಳೆ ನರಸೀಪುರದ ಜನರಲ್ ಆಸ್ಪತ್ರೆ ಏನಿದೆ ಅಲ್ಲ, ಅಲ್ಲಿರುವಂತಹ ಕಾಲೇಜ್. ಆ ಕಾಲೇಜ್ನ ಕೋಡ್ ಏನಾಗಿರುತ್ತೆ, G885 ಆಗಿರುತ್ತೆ, G885. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ 60 ಸೀಟ್ಸ್ಗಳು BSc ನರ್ಸಿಂಗ್ ಆಗಿ ಇದೆ. ಎಲ್ಲ ಸೀಟ್ಸ್ಗಳು ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಈ ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು ಸ್ಪೆಷಲ್ ಕ್ಯಾಟಗರಿ ಅಡಿಯಲ್ಲಿ ವಿದ್ಯಾರ್ಥಿಗಳು ಸೀಟ್ಸ್ಗಳನ್ನು ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಬಳ್ಳಾರಿಯ ವಿಮ್ಸ್ ಕ್ಯಾಂಪಸ್ ಏನಿದೆ ಅಲ್ಲ, ಆ ಒಂದು ಕ್ಯಾಂಪಸ್ನಲ್ಲಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಕಾಲೇಜ್ ಏನಿದೆ ಆ ಒಂದು ಕ್ಯಾಂಪಸ್ನಲ್ಲಿರುವಂತಹ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ ಆಗಿರುತ್ತೆ. ಸೊ ಈ ಕಾಲೇಜ್ನ ಕೋಡು G892 ಈ ಕಾಲೇಜ್ನ ಕೋಡ್ ಆಗಿದ್ದು, ಇಲ್ಲಿ ವಿದ್ಯಾರ್ಥಿಗಳಿಗೆ BSc ನರ್ಸಿಂಗ್ ಆಗಿ 100 ಸೀಟ್ಸ್ಗಳು ಲಭ್ಯವಿದೆ. ವಿದ್ಯಾರ್ಥಿಗಳು ಹೈದರಾಬಾದ್ ಕೋಟಾ, ನಾನ್ ಹೈದರಾಬಾದ್ ಕೋಟಾ ವಿತ್ ರೆಸ್ಪೆಕ್ಟ್ ಟು ಕ್ಯಾಟಗರಿ ವೈಸ್ ಮತ್ತು ಸ್ಪೆಷಲ್ ಕ್ಯಾಟಗರಿಯಲ್ಲಿ ವಿದ್ಯಾರ್ಥಿಗಳು CET ಮುಖಾಂತರ ಇಲ್ಲಿ ಸೀಟ್ಸ್ಗಳನ್ನು ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕಾಲೇಜು ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಕಲಬುರ್ಗಿ
ಕಲಬುರಗಿಯ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಏನಿದೆ ಅಲ್ಲ, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್, ಆ ಒಂದು ಕ್ಯಾಂಪಸ್ನಲ್ಲಿರುವಂತಹ ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಕಲಬುರಗಿ. ಈ ಕಾಲೇಜ್ನ ಕೋಡು G892. G892 ಈ ಒಂದು ಕಾಲೇಜ್ನ ಕೋಡ್ ಆಗಿರುತ್ತೆ. ಕಲಬುರಗಿಯ ಗವರ್ಮೆಂಟ್ ನರ್ಸಿಂಗ್ ಕಾಲೇಜು, ಕಲಬುರಗಿ ಮೆಡಿಕಲ್ ಆಸ್ಪತ್ರೆಯಲ್ಲಿರುವಂಥ ಕ್ಯಾಂಪಸ್ನಲ್ಲಿರುವಂಥ ಕಾಲೇಜ್. ಇಲ್ಲಿ ವಿದ್ಯಾರ್ಥಿಗಳಿಗೆ 100 ಸೀಟ್ಸ್ಗಳು ಲಭ್ಯವಿದ್ದು BSc ನರ್ಸಿಂಗ್ ಆಗಿ ಒಂದು ಇಂಪಾರ್ಟೆಂಟ್ ವಿಷಯನ ಗಮನಿಸಬೇಕು. ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ, ಏನು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಬರುತ್ತಲ್ಲ, ಆ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೀಟ್ಸ್ಗಳು ಲಭ್ಯವಿರುತ್ತೆ. ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಕೆಲವು ಕಡಿಮೆ ಸೀಟ್ಸ್ಗಳು ಇರುತ್ತೆ. ಹಾಗಾಗಿ ಎಲ್ಲ ಸೀಟ್ಸ್ಗಳು ಗೌರ್ಮೆಂಟ್ ಸೀಟ್ಸೇ, ಬಟ್ ಆ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೀಟ್ಸ್ಗಳು ಲಭ್ಯವಿದ್ದು, ಲೈಕ್ ಕಲಬುರಗಿ ಆಗಿರಲಿ, ಯಾದಗಿರಿ ಆಗಿರಲಿ, ಬೀದರ್ ಮತ್ತು ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ, ಈಗ ಹೊಸ ಆಗಿರುವಂಥ ಮತ್ತು ಕೊಪ್ಪಳ, ಈ ಜಿಲ್ಲೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಹೆಚ್ಚಿನ ಸೀಟ್ಸ್ಗಳು ಸಪ್ರೇಟ್ ಆಗಿ ರಿಸರ್ವ್ ಆಗಿರುತ್ತೆ. ಆದರೆ 100 ಸೀಟ್ಸ್ಗಳು ಇರುತ್ತೆ. ಇನ್ನು ಇನ್ನೊಂದು ಕಾಲೇಜ್ ಏನಪ್ಪಾ ಅಂತಂದರೆ, ಅದು ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಸೇಡಂ, ಕಲಬುರಗಿಯ ಸೇಡಂ ತಾಲೂಕಿನಲ್ಲಿರುವಂತಹ ಒಂದು ಕಾಲೇಜು. ಇದು ಕೂಡ ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ ಆಗಿರುತ್ತೆ. ಇದು ಜನರಲ್ ಹಾಸ್ಪಿಟಲ್, ಗವರ್ಮೆಂಟ್ ಜನರಲ್ ಹಾಸ್ಪಿಟಲ್ ಸೇಡಂನಲ್ಲಿ ಬರುವಂಥದ್ದು. ಹಿಂದೆ ನಾವು ನೋಡಿದಂತಹ ಕಾಲೇಜು ಅದು ಕಲಬುರಗಿಯ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿರುವಂಥದ್ದು. ಇದು ನೀವು ನೋಡ್ತಾ ಇರೋದು, ಇದು ಸೇಡಂನಲ್ಲಿರುವಂತಹ ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಏನಿದೆಯಲ್ಲ, ಆ ಆಸ್ಪತ್ರೆಯಲ್ಲಿ ಬರುವಂತಹ ಕಾಲೇಜ್ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ 40 ಸೀಟ್ಸ್ಗಳು ಮಾತ್ರ ಲಭ್ಯವಿದೆ. ವಿದ್ಯಾರ್ಥಿಗಳ ಇನ್ನೊಂದು ಸ್ವಲ್ಪ ಕಾಲೇಜ್ ಕೋಡ್ ಬಗ್ಗೆ ನನಗೆ ಕನ್ಫ್ಯೂಷನ್ ಇದೆ, ಹಾಗಾಗಿ ನಾನು ಕಾಲೇಜ್ ಕೋಡನ್ನು ಮೆನ್ಷನ್ ಮಾಡಿರಲ್ಲ. ನಾನು ಕಾಲೇಜ್ ಕೋಡ್ ತಿಳಿದ ತಕ್ಷಣ ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರ್ತೀನಿ. ಸೊ ಈ ಕಾಲೇಜ್ನಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ, ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೀಟ್ಸ್ಗಳ ಒಂದು ಆದ್ಯತೆ ಇರುತ್ತೆ. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆ ವಿದ್ಯಾರ್ಥಿಗಳು ಹಾಗಾಗಿ ಅಲ್ಲಿ ಹೆಚ್ಚಿನ ರಿಸರ್ವೇಷನ್ ಇರುತ್ತೆ. ಆದರೆ ಇಲ್ಲಿ ಸೇಡಂ ತಾಲೂಕು ಆಸ್ಪತ್ರೆ ಏನಿದೆಯಲ್ಲ, ಆ ಒಂದು ಕ್ಯಾಂಪಸ್ನಲ್ಲಿರುವಂತಹ ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್, ಇಲ್ಲಿ 40 BSc ನರ್ಸಿಂಗ್ ಸೀಟ್ಸ್ಗಳು ಲಭ್ಯ ಇರುತ್ತೆ. ಇನ್ನು ಮುಂದಿನ ಕಾಲೇಜು ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಸೈನ್ಸ್ ಯಾದಗಿರಿ. ನೋಡಿ, ಯಾದಗಿರಿಯ ಗವರ್ಮೆಂಟ್ ಮೆಡಿಕಲ್ ಹಾಸ್ಪಿಟಲ್ ಆ್ಯಂಡ್ ಕಾಲೇಜ್ ಏನಿದೆಯಲ್ಲ, ಚಿತ್ತಾಪುರ್ ರೋಡ್ನಲ್ಲಿರುವಂತಹ ಆಸ್ಪತ್ರೆಯ ಕ್ಯಾಂಪಸ್ನಲ್ಲಿರುವಂತಹ ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಸೈನ್ಸ್, ಇದು ಕೂಡ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬರುವಂತಹ ಕಾರಣ ಇಲ್ಲಿ ಹೆಚ್ಚಿನ ಸೀಟ್ಸ್ಗಳು ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ರಿಸರ್ವ್ ಆಗಿರುತ್ತೆ. ಅದೇ ಹೇಳಿದಾಗೆ ಕಲಬುರಗಿ, ಯಾದಗಿರಿ, ರಾಯಚೂರು, ಬೀದರ, ಬಳ್ಳಾರಿ ಮತ್ತು ಕೊಪ್ಪಳ ಮತ್ತು ವಿಜಯನಗರ, ಈ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಆಗಿ ಇಲ್ಲಿ ಹೆಚ್ಚಿನ ಸೀಟ್ಸ್ಗಳು ಲಭ್ಯವಿರುತ್ತೆ. ಅದೇ ರೀತಿ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಕೆಲವೊಂದು ಸೀಟ್ಸ್ಗಳು ಕಡಿಮೆ ಇರುತ್ತೆ. ಬಟ್ ಈ ಯಾದಗಿರಿ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ನಲ್ಲಿ BSc ನರ್ಸಿಂಗ್ ಆಗಿ ಒಟ್ಟು 100 ಸೀಟ್ಸ್ಗಳು ವಿದ್ಯಾರ್ಥಿಗಳಿಗೆ ಲಭ್ಯ ಇದೆ. ಈ ಒಂದು ಕಾಲೇಜ್ನ ಸ್ವಲ್ಪ CET ಕೋಡ್ ಬಗ್ಗೆ, ಕಾಲೇಜ್ ಕೋಡ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಹಾಗಾಗಿ ಸೇಡಂನಲ್ಲಿರುವಂತಹ ಗೌರ್ಮೆಂಟ್ ಕಾಲೇಜ್ ನರ್ಸಿಂಗ್ ಕಾಲೇಜು ಮತ್ತು ಯಾದಗಿರಿ ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ನ CET ಕೋಡನ್ನು, ಕಾಲೇಜ್ ಕೋಡನ್ನು ನಾನು ಮೆನ್ಷನ್ ಮಾಡಿಲ್ಲ. ಸೊ ನನಗೆ ಸರಿಯಾದ ಮಾಹಿತಿ ಬಂದ ತಕ್ಷಣ ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪಿನ್ ಮಾಡಿರ್ತೀನಿ, ವಿದ್ಯಾರ್ಥಿಗಳು ನೋಡ್ಕೋಬೋದು. ಸೊ ಹೋಪ್ ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ MBBS, BMS, BMHS ಎಷ್ಟು ಪ್ರಾಮುಖ್ಯತೆ ಪಡೆದಿದೆಯೋ ಆರೋಗ್ಯದ ದೃಷ್ಟಿಯಿಂದ, ಅಷ್ಟೇ ಪ್ರಾಮುಖ್ಯತೆಯು ನರ್ಸಿಂಗ್ನ ಒಂದು ಸಿಬ್ಬಂದಿಗಳಿಗೆ, ನರ್ಸಿಂಗ್ ಕ್ಷೇತ್ರದಲ್ಲಿ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕಂದರೆ ರೋಗಿಗಳ ಜೊತೆಯಾಗಿ ನಿಂತು ವೈದ್ಯರೊಂದಿಗೆ ರೋಗಿಯ ರೋಗಗಳನ್ನು ಗುಣಮುಖ ಮಾಡುವಂತಹ ಶಕ್ತಿಯನ್ನು ನರ್ಸಿಂಗ್ನ ಒಂದು ಸಿಬ್ಬಂದಿಗಳನ್ನು ಹೊಂದಿರ್ತಾರೆ. ಹಾಗಾಗಿ ನರ್ಸಿಂಗ್ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆ ಪಡೆದಿದೆ. ಉದ್ಯೋಗ ಅವಕಾಶಗಳು ಕೂಡಿದೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಆಗ್ತಾ ಇರುತ್ತೆ, ಪ್ರತಿ ವರ್ಷ ಕಾಲ್ ಫಾರ್ ಮಾಡ್ತಿರ್ತಾರೆ BSc ನರ್ಸಿಂಗ್ ಆದಂಥವ್ರಿಗೆ. ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೂಡ ತುಂಬ ಡಿಮ್ಯಾಂಡ್ ಇರುತ್ತೆ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಎಸ್ಪೆಷಲಿ ಯುರೋಪಿಯನ್ ಕಂಟ್ರೀಸ್ನಲ್ಲಿ BSc ನರ್ಸಿಂಗ್ ಆದಂತಹ ನಮ್ಮ ಭಾರತದ ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚಿನ ಅವಕಾಶಗಳಿದೆ. ಸೊ ಹಾಗಾಗಿ BSc ನರ್ಸಿಂಗ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿ ಅತ್ಯಂತ ಉಪಯುಕ್ತವಾಗಿದೆ. ಅದರಲ್ಲೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ಗಳ ಮಾಹಿತಿ ಮತ್ತು ಆ ಕಾಲೇಜ್ನಲ್ಲಿ ಎಷ್ಟು ಸೀಟ್ಸ್ಗಳಿದೆ ಕ್ಯಾಟಗರಿ ವೈಸ್ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ನೀಡಿದೆ. ಇನ್ನು ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಅಥವಾ ಏನಾದರೂ ಡೌಟ್ಸ್ ಅಥವಾ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. Click on subscribe button and press the bell icon to get updates from
All Academy. Always with you.